ಸರ್ಕಾರ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಇವತ್ತು ಅಳಸಿ ಹೋಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕಾನೂನುಗಳು ಬರ್ತಾ ಇವೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಇಷ್ಟು ವರ್ಷಗಳ ಕಾಲ ದೀರ್ಘಗಳ ಕಾಲ ನಾವು ನಡೆದುಕೊಂಡು ಬಂದಿರತಕ್ಕಂಥ ವಿಚಾರದಲ್ಲಿ ಇವತ್ತು ಫೆಡರಲ್ ಸಿಸ್ಟಮ್ ಏನು ನಮ್ಮ ಸಂವಿಧಾನದಲ್ಲಿ ಹೇಳಿದೆ, ಫೆಡರಲ್ ಸಿಸ್ಟಮ್ ಆಫ್ ಸರ್ಕಾರ ಏನು ಕಾರ್ಯನಿರ್ವಹಣೆ ಮಾಡಬೇಕು, ಅದಕ್ಕೆ ವಿರೋಧವಾಗಿ ಇವತ್ತು ಕೆಲಸ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಉದಾಹರಣೆಗಾಗಿ ಹೇಳಬೇಕಾಗಿದ್ದರೆ ನಾವು ಮನ್ರೇಗಾ ಯೋಜನೆ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಮನ್ರೇಗಾ ಯೋಜನೆ ಇದುವರೆಗೆ 100 ದಿವಸಗಳ ಕಾಲ ಕೆಲಸ ಕೊಡ್ತಾಯಿದ್ರು. ಕೇಂದ್ರ ಸರ್ಕಾರ 90% ಕೊಡ್ತಾಯಿತ್ತು, 10% ಮೆಟೀರಿಯಲ್ ಚಾರ್ಜಸ್ಗೆ ರಾಜ್ಯ ಸರ್ಕಾರದ ಮೇಲೆ ಅವಲಂಬಿತವಾಗಿತ್ತು. ಇದು ಒಂದು ಜನ ಉಪಯೋಗಿ ಕಾರ್ಯಕ್ರಮ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶದಲ್ಲಿ ಜಾರಿಗೆ ತಂದದ್ದು UPA ಸರ್ಕಾರ ಮತ್ತು ಈ ಮೂಲಕ ಗ್ರಾಮೀಣ ಬದುಕಿನ ಜನರ ಪ್ರಶ್ನೆಯ ಒಂದು ಅತ್ಯುತ್ತಮವಾದಂಥ ಕಾನೂನು. ಇದರಿಂದ ದೇಶದ ಭಾಳಷ್ಟು ಜನ ಇವತ್ತು ಕಾರ್ಮಿಕರು, ಯಾರು ಅವಿದ್ಯಾವಂತರಿದ್ದಾರೆ, ಮನೆಯಲ್ಲಿದ್ದಾರೆ, ಅವರು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಮತ್ತು ಸ್ಥಳೀಯ ಅಭಿವೃದ್ಧಿಯನ್ನು, ತನ್ನ ಮನೆ ಕಟ್ಟುವ ಕೆಲಸವನ್ನು ತಾನೇ ಮಾಡ್ಬೋದು, ತನ್ನ ಮನೆ ಬದಿಯಲ್ಲಿರುವ ತೋಡು ನಾನೇ ಕಟ್ಬೋದು, ತನ್ನ ಮನೆ ಬದಿಯಲ್ಲಿರುವಂಥ ಗಾರ್ಡನನ್ನು ನಾನೇ ರಿಪೇರಿ ಮಾಡ್ಬೋದು, ತನ್ನ ಮನೆಯ ಬಾವಿಯನ್ನು ತಾನೇ ತೋಡ್ಬೋದು. ಇಷ್ಟು ಜನೋಪಯೋಗಿವಾಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಬಹುಶಃ ಕೇಂದ್ರ ಸರ್ಕಾರ ದ್ವೇಷಕ್ಕಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಇದ್ದದ್ದನ್ನು ತೆಗೆದು ಇವತ್ತು ಅದನ್ನು ಎಲ್ಲಿಯೋ ಒಂದು ಕಡೆ ಆ ಯೋಜನೆಗೆ ವಿಕಸಿತ ಭಾರತ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮಾಡ್ತಾ ಇದೆ. ವಿಕಸಿತ ಭಾರತ ಐ ಅಗ್ರಿ, ಆದರೆ ನೀವು ಮಹಾತ್ಮ ಗಾಂಧಿಯವರ ಹೆಸರನ್ನೇ ಯಾಕೆ ತೆಗೆದ್ರಿ? ಇವತ್ತು ಗ್ರಾಮಗಳ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ ಮೂಲಕ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಕಂಡವರು, ಗ್ರಾಮೀಣದ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದಂಥ ಕಾನ್ಸೆಪ್ಟೇ ಇವತ್ತು ಮಹಾತ್ಮ ಗಾಂಧಿಯವರು. ನೀವು ಗ್ರಾಮೀಣ ಪಂಚಾಯತು, ಗ್ರಾಮೀಣ ಯೋಜನೆಗಳಲ್ಲಿ ಮಹಾತ್ಮ ಗಾಂಧಿಯ ಕನ್ನಡಕ ಇಟ್ಟಿದ್ದೀರಿ. ಮಹಾತ್ಮ ಗಾಂಧಿಯ ಹೆಸರನ್ನು ತೆಗೆದದ್ದು ದ್ವೇಷದ ರಾಜಕಾರಣ ಅಲ್ವಾ? ವಾಟ್ ಈಸ್ ಯುವರ್ ಡಿಫೆನ್ಸ್? ಯಾಕಾಗಿ ನೀವು ಮಾಡಿದಿರಿ? ದೇಶದ ಪಿತಾಮಹ ಅವರ ಹೆಸರನ್ನೇ ನೀವು ತೆಗೆದುಹಾಕೋದಂತಾದರೆ ಇದು ದೇಶಕ್ಕೆ ಮಾಡಿದಂಥ ದೊಡ್ಡ ಅಪಮಾನ. ಪ್ರಪಂಚದ 138 ದೇಶಗಳಲ್ಲಿ ಗಾಂಧೀಜಿಯ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ದಿನವನ್ನು ಅಹಿಂಸಾ ದಿನಾಚರಣೆಗೆ ಆಚರಣೆ ಮಾಡ್ತಾರೆ. ಶಾಂತಿಗೆ ಗಾಂಧಿ ಹೆಸರನ್ನು ಬಳಕೆ ಮಾಡ್ತಾರೆ. ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವತ್ತು BJP ಅವರ ಅನುಭವವನ್ನು ಪಡೀತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಿದ್ರೆ ಮಹಾತ್ಮ ಗಾಂಧಿಯವರ ನೆನಪು ತೆಗೆದೇ ಆಗಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದೇ ಇರ್ತಿದ್ರೆ, ನೇತೃತ್ವ ವಹಿಸದೇ ಇದ್ದಿದ್ರೆ, ಅವರೇನು ತಾನು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸಿಲ್ಲ. ಅವರು ಏನು ದೇಶದ ರಾಷ್ಟ್ರಾಧ್ಯಕ್ಷರಾಗಬೇಕೆಂದು ಬಯಸಿಲ್ಲ. ಈಗ ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ನಮ್ಮ ಕಾಂಗ್ರೆಸ್ಸಿನ ಆರೋಪ ಇತ್ತು. 2014ರಿಂದಲೇ ಈ ದೇಶದ ಚರಿತ್ರೆ, ಹಿಸ್ಟ್ರಿ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಇದು ಇಂಡಿಯಾದು ಸ್ಟಾರ್ಟ್ ಆಯಿತು ಅಂತ ಹೇಳುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತ ಕಾಂಗ್ರೆಸ್ ಪದೇ ಪದೇ ಲೋಕಸಭೆಯಲ್ಲೂ ಹೇಳಿತ್ತು, ತಮ್ಮ ಬೇರೆ ಬೇರೆ ವಿಚಾರಗಳಲ್ಲೂ ಹೇಳಿತ್ತು. ಇವತ್ತು ಅದನ್ನು ಸಾಬೀತುಪಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದೊಂದೇ ರಾಷ್ಟ್ರದ ಹೋರಾಟ ಮಾಡಿದವರ ಹೆಸರುಗಳನ್ನು ತೆಗೆಯುವ ಮೂಲಕ ಇದು ಮಾಡ್ತಾ ಇದ್ದಾರೆ. ಇದು ದೇಶದ ಪಿತಾಮಹರಿಗೆ ಮಾಡಿದಂಥ ಅಪಮಾನ, ದೇಶದ 138 ಕೋಟಿ ಜನರಿಗೂ ಮಾಡಿದಂಥ ಅಪಮಾನ. ಇದು ಸರಿಯಾದ ಕ್ರಮ ಅಲ್ಲ. ಸಂವಿಧಾನಬದ್ಧವಾದಂಥ
ಕ್ರಮ ಅಲ್ಲ. ಗಾಂಧೀಜಿ ಹೆಸರನ್ನು ತೆಗೆದದ್ದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಇದರ ಬಗ್ಗೆ ದೇಶಾದ್ಯಂತ ಹೋರಾಟ ಮಾಡೋದು ಒಂದು ಕಡೆ ಆದರೆ, ನಮ್ಮ ರಾಜ್ಯದಲ್ಲಿಯೂ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ. ನಿನ್ನೆ ಕಾಂಗ್ರೆಸ್ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿತ್ತು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ರಾಜ್ಯಕ್ಕೆ ಬರುವುದಾದರೆ, ಈ ಪ್ರದೇಶಕ್ಕೆ ಬಂದರೆ ಅವರ ವಿರುದ್ಧವೂ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಕಪ್ಪು ಫ್ಲ್ಯಾಗನ್ನು ಇಟ್ಕೊಳ್ತೇವೆ. ಯಾವುದೇ ಕೇಂದ್ರ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಿದರೆ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಮತ್ತು ಈ ಹೆಸರನ್ನು ಮತ್ತೆ ಸೇರಿಸಬೇಕು ಅಂತ ಹೇಳುವಂಥದ್ದು ಒತ್ತಾಯ ಇದೆ. ಅದು ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಹೆಸರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಸಚಿವ ಸಂಪುಟಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಾನು ಅಡ್ಜರ್ಮೆಂಟ್ ಮೋಷನ್ ಸೆಕ್ಷನ್ 330ಯಲ್ಲಿ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೇಳಿದ್ದೆ ಸದನದಲ್ಲಿ. ಈ ಒಂದು ಯೋಜನೆಯಲ್ಲಿ ಗಾಂಧೀಜಿಯವರ ಹೆಸರು ಬಿಟ್ಟದ್ದು ತಪ್ಪು, ಮತ್ತು ಗಾಂಧೀಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಅದೇ ಹೆಸರಿನಲ್ಲಿ ಮುಂದುವರಿಬೇಕು. ಏನು ಇವತ್ತು ಪತ್ರಿಕೆಗಳಲ್ಲಿ ಎಷ್ಟು ಬೇಗ ಆ್ಯಡ್ಗಳು ಬರ್ತಾ ಇದೆ ನೋಡಿ, ಎಷ್ಟು ಕ್ವಿಕ್ ಮೂಮೆಂಟ್. ಇಷ್ಟು ಇವರು ಬೇರೆ ಯಾವುದರಲ್ಲಿ ತೋರಿಸಿದಾರಾ? ಇಷ್ಟು ಫಾಸ್ಟ್ ಯೋಜನೆ ಜಾರಿಗೆ ತಂದಿದ್ದಾರಾ? ಯಾಕೆ ಇದು ಮಾಡ್ತಾರೆ ಅಂದರೆ, ಇದರಲ್ಲಿ BJPಯ ಸ್ವಾರ್ಥ ಅಡಗಿದೆ. BJPಯ ಸ್ವಾರ್ಥ ಅಡಗಿದೆ, ದ್ವೇಷದ ರಾಜಕಾರಣ ಅಡಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ, ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಕೂಡ್ದು. ಬಿಕಾಸ್ ಇದುವರೆಗೆ ನೀವು ಏನು ಹೇಳ್ತಾ ಇದ್ದೀರಿ, 100 ದಿವಸ ಕೆಲಸ, ಇವತ್ತು 125 ದಿವಸ ಕೆಲಸ ಕೊಡ್ತೀವಿ. 125 ದಿವಸ ಕೆಲಸ ಕೊಡಬೇಕಿದ್ರೆ ನಿಮ್ಗೆ ಹೆಸರು ಬದಲಾವಣೆ ಮಾಡಬೇಕಾ? ಪಾರ್ಲಿಮೆಂಟ್ ಮೆಂಬರ್ ಉತ್ತರ ಕೊಡಬೇಕು, ರಾಜ್ಯದ ಕೇಂದ್ರ ಸರ್ಕಾರದ ಮಂತ್ರಿಗಳು ಉತ್ತರ ಕೊಡಬೇಕು. ನೀವು 125 ದಿನ ಮಾಡಿದ್ದು ಏನು ಮಾಡಲಿಕ್ಕೆ? ವಿಕಸಿತ ಭಾರತ ರಾಮ್ಜಿ ಅಂತ ಮಾಡಲಿಕ್ಕೆನಾ, ಅಥವಾ ಜನರಿಗೆ ಸಹಾಯ ಆಗಬೇಕಂತೇಳಿ? ಸ್ವಾರ್ಥಕ್ಕೂ ಮಿತಿ ಇರಬೇಕು, ಸ್ವಾರ್ಥಕ್ಕೂ ಮಿತಿ ಇರಬೇಕು. ಇನ್ನೂ ಹೇಳಿದ್ರಿ, ಹಿಂದೆ 90-10 ಇದ್ದದ್ದು 60-40 ಮಾಡಿದ್ರಿ. ಯಾರ ಹತ್ರ ಕೇಳಿದ್ರಿ 60-40 ಮಾಡಲಿಕ್ಕೆ? 40% ಸರ್ಕಾರ, ರಾಜ್ಯ ಸರ್ಕಾರ ಕೊಡದೇ ಇದ್ದರೆ ಯೋಜನೆಯನ್ನು ಬಿಟ್ಟು ಬಿಡ್ತೀರಾ? ಯೋಜನೆ ಬಿಟ್ಟು ಬಿಡ್ತೀರಾ? ನಮಗೆ ನಿಮ್ಮ ತಂತ್ರ ಕುತಂತ್ರ, ಕಳೆದ ಬಜೆಟ್ನಲ್ಲಿ ಮನ್ರೇಗಾ ಯೋಜನೆ ದುಡ್ಡು 50% ಕಟ್ ಡೌನ್ ಮಾಡಿದಿರಿ ಬಜೆಟ್ನಲ್ಲಿ. ಆವಾಗಲೇ ನಮಗೆ ಗೊತ್ತಾಗಿತ್ತು ನೀವು ಈ ಯೋಜನೆಯನ್ನು ಕೊನೆಗಾಣಿಸ್ಲಿಕ್ಕೆ ಹೊರಟಿದ್ದೀರಿ, ಈ ಯೋಜನೆಯನ್ನು ಮುಗಿಸ್ಲಿಕ್ಕೆ ಹೊರಟಿದ್ದೀರಿ. ಬಡವರ ಹೊಟ್ಟೆಗೆ ನೀವು ಅವರ ಹೊಟ್ಟೆಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಡವರಿಗೆ ನಿಮ್ಮ ಸರ್ಕಾರ ಪರ ಇಲ್ಲ ಅಂತ ಹೇಳುವುದನ್ನು ನೀವು ಸಾಬೀತು ಮಾಡಿದ್ದೀರಿ ನಿಮ್ಮ ಬಜೆಟ್ನಲ್ಲಿ. ಇವತ್ತು ಅದು ಬಿಟ್ಟು 60% ಕೊಡ್ತೇವೆ, 40% ರಾಜ್ಯದವರು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ.